ಭಾಳ ಮುಖ್ಯವಾಗಿ ಸುಮಾರು 6,000 ಹುದ್ದೆಗಳು, ಬೋಧಕ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಸಾಕಷ್ಟು ಪೇಪರ್ಗಳಲ್ಲಿ ದಿನನಿತ್ಯ ಸುದ್ದಿ ಆಗ್ತಾ ಇದೆ. ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಆ ಖಾಲಿ ಇರೋ ಹುದ್ದೆಗಳಲ್ಲಿ ಅಂದರೆ ಇವತ್ತೇನು ಗೆಸ್ಟ್ ಲೆಕ್ಚರರ್ಸ್ ಕೆಲಸ ಮಾಡ್ತಿದ್ದಾರೆ ಅವ್ರನ್ನೂ ಸಹ ಲೆಕ್ಕಕ್ಕೆ ತಗೊಂಡು ಇವರು ಖಾಲಿ ಹುದ್ದೆಗಳನ್ನ ಕಡಿಮೆ ತೋರಿಸ್ತಿದ್ದಾರೆ. ಆ 10 ವರ್ಷ 15 ವರ್ಷ ಆದರೂ ಸಹ ಅವ್ರು ಗೆಸ್ಟ್ ಲೆಕ್ಚರರ್ಸ್ ಇವತ್ತು ಗೆಸ್ಟ್ ಲೆಕ್ಚರರ್ಸ್ ಕೆಲಸ ಮಾಡ್ತಾರೆ. ಭಾಳ ಮುಖ್ಯವಾಗಿ ಸಭಾಪತಿಗಳೇ, ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ 32 ವಿಶ್ವವಿದ್ಯಾಲಯಗಳಲ್ಲಿ 4,705 ಹುದ್ದೆಗಳು ಮಂಜೂರಾಗಿದೆ. 1,705 ಮಾತ್ರ ಭರ್ತಿ ಮಾಡಿದ್ದೀರಿ. ಸುಮಾರು 3,000 ಹುದ್ದೆಗಳು ಖಾಲಿ ಇದೆ. ಇದು ಬೋಧಕೇತರ ಹುದ್ದೆಗಳಲ್ಲಿ 9,107 ಖಾಲಿ ಇವೆ. ಅದರಲ್ಲಿ 2,818 ಭರ್ತಿ ಮಾಡಿದ್ದೀರಿ. 6,289 ಹುದ್ದೆ ಖಾಲಿ ಇದೆ. ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಏನೋ ಒಂದು ಇಂಟರ್ನಲ್ ರಿಸರ್ವೇಷನ್ದು ಇನ್ನೂ ತೀರ್ಮಾನ ಆಗದಿರೋದ್ರಿಂದ ಅದೊಂದು ಕಾರಣ ಕೊಟ್ಟಿದ್ದೀರಿ. ಅದಲ್ಲದೆ ಒಂದು ನಿಮ್ಮ ಏನು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಸಂಪುಟ ಉಪಸಮಿತಿಯನ್ನು ಮಾಡಿದ್ದೀರಿ. ಅದನ್ನು ಚರ್ಚಾ ಹಂತದಿದೆ. ಅವರ ಒಂದು ಅಂತಿಮ ವರದಿಯಿಂದ ನಾವು ಎದುರು ನೋಡ್ತಿದ್ದೀವಿ. ಅದೆಲ್ಲ ಬಂದ ಮೇಲೆ ನಾವು ಇದೆಲ್ಲ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀರಿ. ಸುಮಾರು 3 ವರ್ಷ ಆಯಿತು ನೀವು ಉನ್ನತ ಶಿಕ್ಷಣ ಸಚಿವರಾಗಿ. ಭಾಳ ಮುಖ್ಯವಾಗಿ ನನ್ನ ಒಂದು ಪ್ರಶ್ನೆ, ಈ ತಾಂತ್ರಿಕ ಕಾಲೇಜುಗಳು ಅಂದರೆ ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮ ಸರ್ಕಾರದಲ್ಲಿರುವಂಥದ್ದು ಭಾಳ ಕಡಿಮೆ ಇಂಜಿನಿಯರಿಂಗ್ ಕಾಲೇಜುಗಳು. ಏನಾಗಿದೆ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಖಾಲಿ ಪ್ರೈವೇಟ್ ಕಾಲೇಜುಗಳನ್ನ ಅಪ್ರೂವಲ್ ಕೊಡೋಕ್ಕೆ ಮಾತ್ರ ಇದೆ ಬಿಟ್ಟರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೂಲಭೂತ ಸೌಕರ್ಯಗಳನ್ನ ಬೋಧಕ ಸಿಬ್ಬಂದಿಯಿಂದ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಅಲ್ಲಿ ಅಡ್ಮಿಷನ್ ಜಾಸ್ತಿ ಮಾಡೋದಕ್ಕೆ ನಿಮ್ಮ ಶಿಕ್ಷಣ ಇಲಾಖೆ ವಿಫಲ ಆಗಿದೆ ಅನ್ನೋದು ನನ್ನ ಮುಖ್ಯವಾದ ಆರೋಪ. ಅದಕ್ಕೊಂದು ಪೂರಕವಾಗಿ ನಾವು ನೋಡಿ 23-24ರಲ್ಲಿ ಕೇವಲ 4,50,957 ವಿದ್ಯಾರ್ಥಿಗಳು ಹಾಜರಾತಿ ಅಂದರೆ ಅಡ್ಮಿಷನ್ ಆಗಿದ್ದರು. 25-26ಕ್ಕೆ ಕೇವಲ 2,47,534 ವಿದ್ಯಾರ್ಥಿಗಳು ಮಾತ್ರ ಹಾಜರಾತಿ ಇದರಲ್ಲಿ ಅಡ್ಮಿಷನ್ಸ್ ಆಗಿದ್ದಾರೆ. ಇದೇ ತೋರಿಸುತ್ತೆ ಸರ್ಕಾರ ಕಾಲೇಜುಗಳ ಗುಣಮಟ್ಟಗಳನ್ನು ನೀವು ಇಂಪ್ರೂವ್ ಮಾಡಲಿಕ್ಕೆ ನೀವು ಎಫರ್ಟ್ಸ್ ಆಗ್ತದೆ. ಭಾಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಮತ್ತು ಬೋಧಕೇತರ ಸಿಬ್ಬಂದಿನ ನೀವು ಕೂಡಲೇ ಅವರು ಅಲ್ಲಿ ನೇಮಕಾತಿ ಮಾಡಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ನ ನೀವು ಕೊಡಬೇಕು ಅಂತ ಹೇಳೋದು ನನ್ನ ಒತ್ತಾಯ. ಸಭಾಪತಿಗಳೇ, ನಾವು ಓದಿದಂಥ ಕಾಲೇಜು, ಅವ್ರ ತಂದೆಯವರು ಓದಿದಂಥ ಕಾಲೇಜ್ ಸ್ಥಿತಿ ಮೊದಲು ಅಂಥ ಉನ್ನತ ಕಾಲೇಜ್ ಆಗಿತ್ತು. ಇವತ್ತು ಆ ಕಾಲೇಜಿಗೆ ಯಾವ ಸ್ಥಿತಿ ಬಂದಿದೆ ಅವರಿಗೆಲ್ಲ ಮಾಹಿತಿ ಇದೆ. ನನ್ನ ಒತ್ತಾಯ, ಯಾಕಂದ್ರೆ ನಮ್ಮ ಕೋಲಾರದವನಾಗಿ, ಕೋಲಾರ ಒಂದು ಬಾಯ್ಸ್ ಕಾಲೇಜ್ ಅಂದರೆ ಒಂದು ಕಾಲದಲ್ಲಿ ಅದರದ್ದೇ ಆದಂಥ ಇತಿಹಾಸ ಇತ್ತು. ಇವತ್ತು ಅದು ಬರೀ ರಾತ್ರಿ ಹೊತ್ತು ಈ ಅಡ್ಡಾದಿಡ್ಡಿ ಇವ್ರಿಗೆಲ್ಲ ಕೂತ್ಕೊಳ್ಳೋಕೆ ಜಾಗ ಆಗಿದೆ ಬಿಟ್ಟರೆ ಅದು ಭಾಳ ಮುಖ್ಯವಾಗಿ ಸ್ಟೂಡೆಂಟ್ಸ್ ಅಡ್ಮಿಷನ್ ನಾನು ಭಾಳ ಮುಖ್ಯವಾದ ವಿಚಾರನ ಹೇಳಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ 4,50,957 ಅಡ್ಮಿಷನ್ಸ್ ಇದ್ದಿದ್ದು ಇವತ್ತು 50% ಆಗಿದೆ. ಅಂದರೆ ಬರ್ತಾ ಈ ರೀತಿ ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಅದರದ್ದೊಂದು ಗೌರವನೇ ಕಳ್ಕೊಳ್ಳುತ್ತೆ. ಭಾಳ ಮುಖ್ಯವಾಗಿ ನಾನು ಕೋಲಾರ ಮಹಿಳಾ ಕಾಲೇಜು 3,600 ಹೆಣ್ಮಕ್ಳು ಓದ್ತಿದ್ದಾರೆ ಸಭಾಪತಿಗಳೇ. ಅಟ್ಲೀಸ್ಟ್ ಅಂಥ ಕಾಲೇಜ್ಗಾದರೂ ನೀವು ಪೂರ್ಣ ಪ್ರಮಾಣದಲ್ಲಿ ಸಿಬ್ಬಂದಿಯಿಂದ ಕೂಡಲೇ ಬೋಧಕ ಸಿಬ್ಬಂದಿನ ಹಾಕಬೇಕು. ಕೋಲಾರದ ಏನು ಬಾಯ್ಸ್ ಕಾಲೇಜ್ ಇದೆ ಅಲ್ಲಿ ಇವತ್ತಿನ ದಿವಸ ಅಡ್ಮಿಷನ್ಸೇ ಆಗ್ತಾ ಇಲ್ಲ ಮಕ್ಕಳು. ಅಲ್ಲೂ ಸಹ ನೀವು ಮೂಲಭೂತ ಹೊಸ ಬಿಲ್ಡಿಂಗ್ ಮಾಡ್ತಿದ್ದೀರಿ. ಭಾಳ ಸಂತೋಷ. ನಿಮ್ಮ ಎಫರ್ಟ್ಸು ನಾನು 40 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ಐ ವಿಲ್ ಅಪ್ರಿಷಿಯೇಟ್ ಆನ್ ಬಿಹಾಫ್ ಆಫ್ ಕೋಲಾರ ಪೀಪಲ್. ಅದನ್ನು ಎರಡೇ ಮಾತಿಲ್ಲ. ಕೂಡಲೇ ಅದಕ್ಕೆ ನೀವು ಬೋಧಕ ಸಿಬ್ಬಂದಿಯಿಂದ ಹಾಕಿ ಆ ಕಾಲೇಜನ್ನು ಏನು ಆ ಕಾಲದಲ್ಲಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲ ಕೋಲಾರ ಜಿಲ್ಲೆ ಜನತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.